ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಇರುವ ಕೊಠಡಿ ಡೀಟೇಲ್ಸ್. ಜೈಲಿನ 3ನೇ ಸೆಕ್ಟರ್ನಲ್ಲಿ ಇರುವಂತಹ ಭದ್ರತಾ ವಿಭಾಗದಲ್ಲಿನ ಒಂದು ಕೊಠಡಿ ದರ್ಶನ್ ಅಂಡ್ ಟೀಮ್ಗೆ. ಇಲ್ಲಿನ ವಿಚಾರಣಾಧೀನ ಬಂಧಿಗಳಿಗೆ ಬರಲು ಅವಕಾಶವಿಲ್ಲ. ಭದ್ರತಾ ವಿಭಾಗದ ಸಿಬ್ಬಂದಿ ಹಾಗೂ ಸಜಾ ಬಂಧಿಗಳಿಗಷ್ಟೇ ಅವಕಾಶ. ದರ್ಶನ್ ಹಾಗೂ ಆತನ ಸಹಚರು ಆದ 3 ಒಂದು ಕೊಠಡಿಯಲ್ಲಿ, ವಿನಯ್, ಪ್ರದೂಷ್ ಹಾಗೂ ಧನರಾಜ್ ಸೇರಿ 4 ಜನ ಒಂದೇ ಕೊಠಡಿಯಲ್ಲಿ ಸೆರೆವಾಸ. ಕೊಠಡಿಯ ಒಳಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಮಲಗಲು ಚಾಪೆ ಹಾಗೂ ಬೆಡ್ಶೀಟ್. ದರ್ಶನ್ ಇರುವ ಕೊಠಡಿಯಲ್ಲಿ ಯಾವುದೇ ಟಿವಿ ವ್ಯವಸ್ಥೆ ಇಲ್ಲ. ಕೊಠಡಿಯ ಒಳಗೆ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಯಾರಾದ್ರೂ ಭೇಟಿಗೆ ಬಂದ್ರೆ ಅವರನ್ನ ಸಿಬ್ಬಂದಿ ಕರೆದೊಯ್ದು ಭೇಟಿ ಮಾಡಿಸ್ತಾರೆ. ಭದ್ರತಾ ವಿಭಾಗದ ಸುತ್ತಮುತ್ತ ಯಾವಾಗಲೂ ಪೊಲೀಸ್ ಕಣ್ಗಾವಲು. ಗಾಡಿ ಬರಲ್ಲ ಅಲ್ಲಿ. ಕಾರೆಲ್ಲ ವಿನೋದ ಎಲ್ಲ ಬೇಡ ಸರ್. ಇನೋವಾ ಮೇಡಮ್, ಗಾಡಿ ನಿಮ್ದ? ಅದು ವೆಹಿಕಲ್ ನಿಮ್ದ? ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್, ಮಲ್ಲಸಂದ್ರ, ಹೆಸರುಘಟ್ಟ ಮುಖ್ಯ ರಸ್ತೆ, ಟಿ ದಾಸರಹಳ್ಳಿ, 560057. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535525719 ಹಾಗೂ 9448481782 ಮತ್ತು 9620162253. ಕಂಪ್ಲೀಟ್ ಹೊರಗಡೆ ಆಯ್ತು. ಫೋನ್ ಮಾಡಿ ಸರ್.
ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.